ಸರಿ ಇವತ್ತಾ ನಾನು ನನ್ನ ದೇವರಂತ ಹೇಳಿದರೆ ಅಂಬೇಡ್ಕರನ್ನು ನೆನೆಯದೆ ಯಾವುದೇ ವಿಷಯವನ್ನು ನಾನು ಹೇಳುವುದಿಲ್ಲ. ಯಾಕಂತ ಹೇಳಿದ್ರೆ ಅದು ನಾನು ಮುಂಚಿನಿಂದ ಮಾಡಿಕೊಂಡು ಬಂದಂಥ ಧರ್ಮ. ಈಗ ಒಂದು ಸಣ್ಣ ವಿಷಯ ಏನಂತ ಹೇಳಿದ್ರೆ, ನಾನು ಜನರಿಗೆ ಯಾವ ಅಧಿಕಾರಿಗಳಲ್ಲಿ ಯಾವ ರೀತಿಯಲ್ಲಿ ಮಾತಾಡಬೇಕು, ಯಾವ್ಯಾವ ಕ್ರಮ ತಗೊಳ್ತಾರೆ ಅಂತ ಹೇಳಲಿಕ್ಕೆ ಜನರಿಗೆ ತಿಳ್ಕೊಳ್ಳೋದಾದರೆ ಅವರಿಗೆ ನಾನು ಮಾಹಿತಿ ಕೊಡುವಂಥದ್ದು. ಇವತ್ತು ಏನು ಹೇಳೋದು ಅಂತ ಹೇಳಿದರೆ, ನಾನು ಈಗ ನನ್ನಿಂದ ಸ್ಟಾರ್ಟ್ ಮಾಡ್ತೇನೆ. ಮೊನ್ನೆ ಹೋದ ತಿಂಗಳು 8ನೇ ತಾರೀಕಿನಂದು ನನ್ನ ಮೇಲೆ ಕೊಲೆ, ಬೆದರಿಕೆ ಹಾಗೂ ಚೂರಿಯನ್ನು ಹಾಕಿ ತೋರಿಸಿ ನನ್ನಲ್ಲಿರುವಂಥ 50,000 ಹಣವನ್ನು ನಗದು ತೆಗೆದುಕೊಂಡು ಹೋಗಿರುತ್ತಾರೆ. 3 ಬೈಕ್, 4 ಜನ. ಆ ವ್ಯಕ್ತಿಯ ಗುರ್ತಗಳು ನನಗೆ ಇರುವುದಿಲ್ಲ. ಆವಾಗ ನಾನು ನೋಡಿದಂಥ ನನ್ನ ಆತ್ಮೀಯರಾದಂಥ ಇಬ್ಬರು ಅಲ್ಲಿ ಬಂದಿದ್ದಾರೆ. ಉಮೇಶ್ ಪೂಜಾರಿ, ದುರ್ಗಾ ಹೋಟೆಲ್ ಮಂದರ್ತಿ ಹಾಗೂ ಕೃಷ್ಣನಾಯ್ಕ ಬನಲ್ಕಟ್ಟಿ, ರಿಕ್ಷಾ ಚಾಲಕ ಮತ್ತು ಮಾಲಕ. ಇವರಿಬ್ಬರು, ಅವರನ್ನು 4 ಜನರ ಗುರ್ತ ಇರ್ತದೆ. ನನಗೆ ಇವರಿಬ್ಬರದ್ದು ಬಿಟ್ಟರೆ ಅವರು 4 ಜನ ರೌಡಿಗಳ ಹಾಗೂ ಕಳ್ಳರ ಗುರ್ತ ನನಗೆ ಇರುವುದಿಲ್ಲ. 1-2 ದಿನ ನನಗೆ ಎಲ್ಲರ ಮಾಹಿತಿ ತಗೊಳ್ಳಿಕ್ಕೆ ನನಗೆ 1-2 ದಿನ ಅವಕಾಶ ಬೇಕಾಗಿದೆ. ಆವಾಗ ನಮ್ಮ ಯಾವ ವ್ಯಾಪ್ತಿ ಬರ್ತದೆ ಅಂತ ನನಗೆ ಗೊತ್ತಿಲ್ಲ. ಅದೇ ಕೂಡಲೇ ನಾನು 9:50ಕ್ಕೆ 8ನೇ ತಾರೀಕಿನಂದು 9:56ಕ್ಕೆ ನಾನು ಎಲ್ಲ ವಾಟ್ಸಪ್ಪು ಗ್ರೂಪಿಗೆ ಪ್ರತಿಯೊಂದು SIಗಳಿಗೆ ಹಾಕಿದ್ದೇನೆ. ಅದನ್ನು ಅವರವರ ಡ್ಯೂಟಿಯಲ್ಲಿ ಅವರಿಗೆ ನೋಡಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಅವರಿಗೆ 16 ಜನರ ಕಷ್ಟವನ್ನು ನೋಡಬೇಕು, ಆಗ ಅವರಿಗೆ ಬೆಂಬಲ ಕೊಡಬೇಕು, ಇದನ್ನು ಮಾಡಬೇಕು. ಅದಕ್ಕೆ ಅವರನ್ನು ನಾನು ದೂರಿಸುವುದಿಲ್ಲ. ಅದೇ ರೀತಿಯಲ್ಲಿ ನಾನು 8ನೇ ತಾರೀಕಿನಂದು ಹೋಗಿ ಕಂಪ್ಲೇಂಟನ್ನು ಕೊಟ್ಟಿದ್ದೇನೆ. ಯಾವ ಸ್ಟೇಷನ್ ಬರ್ತದೆ ಅಂತ ನನಗೆ ಅದು ಸರಿಯಾಗಿ ಇರುವುದಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಬನಲ್ಕಟ್ಟೆಯಲ್ಲಿ ಮಧ್ಯಭಾಗ ಅಂತ ಹೇಳಿದರೆ ಮೇನ್ ರೋಡಲ್ಲಿ ಅರ್ಧ ಭಾಗ ಬ್ರಹ್ಮ ಸ್ಟೇಷನ್ ಬರ್ತದೆ, ಅರ್ಧ ಭಾಗ ಕೋಟ ಸ್ಟೇಷನ್ ಬರ್ತದೆ. ನಾನು ಅದು ಯಾವುದು ಸ್ಟೇಷನ್ ಬರ್ತದೆ ಅಂತೇಳಿ ನನಗೆ ದಾಖಲೆ ತಗೊಳ್ಳಿಕ್ಕೆ ಅವರು ಚೂರಿಯನ್ನು ಹೊಡೆದು ನನ್ನ 50,000 ನಗಿದು ಹಣವನ್ನು ತೆಗೆದುಕೊಂಡು ಓಡಿದಾಗ ಇವರಿಬ್ಬರು ನೋಡಿರುತ್ತಾರೆ. ಆದರೆ ಅವರ ಹೆಸರನ್ನು ಅವರು ಹೇಳುವುದಿಲ್ಲ. ಅವರಿಗೆ ನಿಜವಾಗಿ ಗೊತ್ತಿದೆ ಅವರು ಯಾರು ಕುಟುಂಬದವರು, ಯಾರು ಪೈಕಿಯರು, ಯಾವ ಜಾತಿಯವರು, ಪ್ರತಿಯೊಂದು ಗೊತ್ತಿರ್ತದೆ. ನಾನು 4 ದಿನ ಅವರದ್ದು ಕೇಳಿದ್ದೇನೆ. ನೋಡಿ, ನಿಮ್ಮನ್ನು ನಾನು ಯಾವುದೇ ಸ್ಟೇಷನಿಗೆ ಕರೆದುಕೊಂಡು ಹೋಗುವುದಿಲ್ಲ. ಅವರ 4 ಜನರ ಹೆಸರು ಹೇಳಿ 3 ಬೈಕನ್ನು ಅರೆಸ್ಟ್ ಮಾಡಲಿಕ್ಕೆ ನಾನು ಮಾಡ್ತೇನೆ. ಯಾಕಂತ ಹೇಳಿದ್ರೆ ಕಾನೂನು ಯಾವ ರೀತಿಯಲ್ಲಿ ಉಂಟು ಅದೇ ರೀತಿಯಲ್ಲಿ ನನಗೆ ಜಯ ಸಿಗ್ಬೋದು ಅಥವಾ ಅವ್ರ ಬದಿ ಜಯ ಸಿಗ್ಬೋದು ಅಂಥೇಳಿ ಕೊಟ್ಟಾಗ ನಾನು ಬ್ರಹ್ಮ ಸ್ಟೇಷನ್ ಬರ್ತದೆ ಅಂತೇಳಿ ನನಗೆ ಮಾಹಿತಿ ಬಂತು. ಅದೇ ರೀತಿಯಲ್ಲಿ ನಾನು ಪಂಚಾಯತಿಯಲ್ಲಿ ಹೋಗಿ PDOದಲ್ಲಿ ಸಹ ಮನವಿ ಮಾಡಿಕೊಂಡಿದ್ದೇನೆ. ಯಾಕಂತ ಹೇಳಿದ್ರೆ ಎಲ್ಲ ಸ್ಟೇಷನಲ್ಲಿ ಹೋದಾಗ ಕೇಳುವಂಥದ್ದು, ನಿಮ್ಮ ವ್ಯಾಪ್ತಿಯಲ್ಲಿರುವಂಥ ಪಂಚಾಯತಿಯವರ ಹತ್ರ ಕಂಪ್ಲೇಂಟ್ ಕೊಟ್ಟು ನಂತರ ನಮ್ಮಲ್ಲಿ ಬರಬೇಕಂತೇಳಿ. ಅದು 112ಕ್ಕೆ ಫೋನ್, 112ಗೆ ಫೋನ್ ಮಾಡಿ ಅಂತೇಳಿ ದೊಡ್ಡ ಮಾಧ್ಯಮದಿದ್ದರೆ ಹೇಳ್ತಾರೆ. ಮಾಧ್ಯಮದಿದ್ದರೆ ನಮಗೆ 112ಗೆ ಫೋನ್ ಮಾಡಿ ಅಂತೇಳಿ 112 ಫೋನ್ ಮಾಡಬೇಕಾದ್ರೆ ಅದು ಬೆಂಗಳೂರಿಗೆ ಹೋಗಿ ಇಲ್ಲ ಮೆಡ್ರಾಸಿಗೆ ಹೋಗಿ ತಮಿಳ್ನಾಡಿಗೆ ಹೋಗಿ ಬಂದು ಇಲ್ಲಿ ಬರುವಾಗ ಈ ಕಳ್ಳರು ಕೊಲೆ ಮಾಡಿದವರೆಲ್ಲ ಇಲ್ಲಿ ಕೂತ್ಕೊಳ್ಳೋದಿಲ್ಲ. ಅವ್ರು ಪರವಾಗಿ ದುಬೈಯಲ್ಲಿ ಹೋಗಿ ಕೂತ್ಕೊಂಡಿರ್ತಾರೆ. ಇವ್ರು ಬರುವಾಗ ಬಂದು ಕೂಡಲೇ ಕೇಳುವಂಥದ್ದು, ನಾವು ಎಲ್ಲಿದ್ದಾರೆ ಅಂತೇಳಿ. ಅಲ್ಲ, ಅವ್ರು ಎಲ್ಲಿರ್ತಾರೆ, ಇಲ್ಲಿ ನಮ್ಮ ಕಾಯ್ಕೊಂಡು ಕೂಕಂತಾರೆ. ಇವರು ಪೊಲೀಸರಿಗೆ ಫೋನ್ ಮಾಡಿದ್ರೆ, ಮತ್ತವ್ರಿಗೆ ಫೋನ್ ಮಾಡಿದ್ರೆ, ಅವ್ರು ದೋಸ್ತರಿಗೆ ಫೋನ್ ಮಾಡಿದ್ರೆ ಅಂದೇಳಿ ಅವ್ರು ಕಾಯ್ತಾ ಕೂಕಂತಾರೆ. ಕಳ್ಳರು ಕಾಯ್ತಾ ಕೂತ್ಕೊಂತಾರೆ ಕೇಳುವಂಥದ್ದು.
ಇದು ಮೇನ್ ಆಗಿ ತಿಳ್ಕೊಳ್ಬೇಕಾದಂಥ ಅಧಿಕಾರಿಗಳು, SI ಆಗಲಿ, SP ಆಗಲಿ, ಸರ್ಕಲ್ ಆಗಲಿ, ಸಣ್ಣ PC ಆಗಲಿ ತಿಳ್ಕೊಳ್ಬೇಕು ಇದನ್ನು. ನಾವು ಫೋನ್ ಮಾಡಿ ಬರುವಾಗ ನಿಮಗೆ 1 ಕಿಲೋಮೀಟರ್, 5 ಕಿಲೋಮೀಟ್ರ್, 10 ಕಿಲೋಮೀಟ್ರ್ ಹಿಂದೆ ಇರ್ತದೆ ಸ್ಟೇಷನ್. ನೀವು ಬರುವಾಗ ಅವರು ಕಾಲ್ಡ್ರಲ್ಲಿ ನಮ್ಮ ಕೈಯಲ್ಲಿ ಕೂತ್ಕೊಂಡು ಅಣ್ಣ ನೀವು ಪೊಲೀಸ್ನ ಕರೆಸಿ ನಾವು ಜೈಲಿಗೆ ಹೋಗ್ತೇವೆ ಅಂತ ಹೇಳೋದಿಲ್ಲ. ಅದನ್ನು ದಾಖಲಾತಿ ಕೊಡಬೇಕಾದ್ರೆ ಇನ್ನೊಬ್ಬ ವ್ಯಕ್ತಿ ಬೇಕು ನಿಮಗೆ. ಒಬ್ಬ ಕಳ್ಳನನ್ನು ಹಿಡಿಯಬೇಕಾದ್ರೆ ನಿಮ್ಮಲ್ಲಿ ಆಗೋದಿಲ್ಲ, ನಿಮ್ಮ ಗೌರ್ಮೆಂಟ್ ಕಾನೂನಲ್ಲಿ ಆಗೋದಿಲ್ಲ. ಇನ್ನೊಬ್ಬರ ಹತ್ರ ಹೀಗೆ ಎಂತ ಬೇವುಚಾರರು ಅಂತ ಹೇಳ್ತೇವೆ. ಆ ಬೇವುಚಾರರಲ್ಲಿ ಕೇಳಿ 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 ಹಿಡಿಯುವಾಗ ನಿಮಗೆ ಒಂದು 6 ತಿಂಗಳು ಬೇಕಾಗ್ತದೆ. ನಿಮ್ಮಲ್ಲಿ ಹಿಡಿಲಿಕ್ಕೆ ಆಗೋದಿಲ್ಲ. 100ಕ್ಕೆ 100 ಹೇಳ್ತೇನೆ. SI ಅಲ್ಲಿ ಬೇಕಾದ್ರೆ ಹೇಳ್ತೇನೆ, SP ಹತ್ರ ಹೇಳ್ತೇನೆ. ನಾವು ಮಾಹಿತಿ ಕೊಟ್ಟರೆ ಮಾತ್ರ ಇಲ್ಲಿ ಹೊಂಗೆ ಹೋಗ್ತಾ ಉಂಟು ಅಂದರೆ ಫೋನ್ ಮಾಡಿದಾಗ ಅವರು ಖಾಲಿ ಮಾಡಿ ಪುನಃ ವಾಪಸ್ ಬಂದು ಇನ್ನೊಂದು ಲೋಡ್ ಮಾಡೋದಕ್ಕೆ ನಿಮ್ಗೆ ಒಪ್ಕಾತಿಲ್ಲ. ಬಂದು ಕೊಳ್ಳೆ ಕೇಳ್ತೀರಿ ಎಲ್ಲೋ ಅದಂತ. ನಿಮ್ಮಲ್ಲಿ ಅದರಲ್ಲಿ ಸ್ವಲ್ಪ ನಾಟಕ ಉಂಟು. ಅವರು ಮುಂಚಿತವಾಗಿ ಹೇಳಿರ್ತಾರೆ ನಾವು ಇದನ್ನು ಸಾಕ್ತೇವೆ. ಎಲ್ಲ ಅರಣ್ಯ ಇಲಾಖೆ ಬಂತು, ಪೊಲೀಸ್ ಇಲಾಖೆಯಲ್ಲಿ ಬಂತು, ಗಣಿಗಾರಿಕೆ ಇಲಾಖೆ ಬಂತು, ಪ್ರತಿಯೊಂದು ಇಲಾಖೆ ಬಂತು. ಎಲ್ಲರಿಗೂ ಮಾಹಿತಿ ಕೊಟ್ಟೇ ಮಾಡುವಂಥದ್ದು ಕೆಲಸ. ಅದು ಸತ್ಯ. ಈ ದೇವರನ್ನು ಪಟ ಮುಟ್ಟಿಬೇಕಾದ್ರೆ ಹೇಳ್ತೇನೆ, ಅದು ನಿಮಗೆಲ್ಲ ಗಮನಕ್ಕೆ ಬಂದೇ ಮಾಡುವಂಥದ್ದು. ನೀವು ಲೇಟ್ ಮಾಡಿ ಬರುವಂಥದ್ದು ಅದಕ್ಕೆ, ಅವ್ರು ಹೋಗಲಿ ಮುಂಚೆ ಅಂತೇಳಿ. ಮಂತ್ರ ನೋಡುವ ಬಡಜೀವಿಗಳು ಬಂದರೆ ಅವ್ರನ್ನ ಕಲಿಸ್ಲಿಕ್ಕೆ ನಮ್ಗೆ ಆಗ್ತದೆ ಅಂತೇಳಿ. ಯಾವತ್ತು ಬಡಜೀವಿ ಹೆದರಬೇಡಿ, ಕಾನೂನುಂಟು. ನಿಮಗೆ 12 ವರ್ಷ ದೇವರ ಇದು ಹಾವಿನ ದೇಶ 12 ವರ್ಷ ಅಂತೇಳಿ ಡಾಕ್ಟರ್ ರಾಜ್ಕುಮಾರ್ ಹಾಡಿದಂಥ ಪದ್ಯ. ಅದೇ ರೀತಿಯಲ್ಲಿ ನಿಮಗೆ 12 ವರ್ಷ ತನಕ ನಿಮಗೆ ಅದಕ್ಕೆ ಹೋರಾಟ ಕೊಡುವಂಥದ್ದು ನಿಮ್ಮ ಹತ್ರಲ್ಲಿ ಆಗ್ತದೆ. ನ್ಯಾಯ ಸಿಕ್ಕುವುದು ಬಿಡೋದು ಅದು ಮುಂದಿನ ಇದು ಸತ್ಯ. ಈಗ ಕರೆಂಟ್ ಬಂತು. ಇದು ಬ್ರಹ್ಮಾವರ ಸ್ಟೇಷನ್ SI ಅವರು ನಮಗೆ ಗೌರವ ಕೊಟ್ಟಿದ್ದಾರೆ, ಸ್ಟೇಷನಲ್ಲಿ ಕಂಪ್ಲೇಂಟ್ ತೊಗೊಂಡಿದ್ದಾರೆ. ಆದರೆ ಒಂದು ತಪ್ಪು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಯಾವತ್ತು ಯಾರೇ ಕೊಡಲಿ, ಒಬ್ಬ ಬೇಡ್ತನ ಬಂದು ಕೊಡಲಿ, ಒಬ್ಬ ಭಿಕ್ಷುಕ ಬಂದು ಕೊಡಲಿ, ಕಂಪ್ಲೇಂಟ್ ಕೊಟ್ಟ ನಂತರ ಅವರು ದಾಖಲಾತಿ ಮಾಡಿಕೊಂಡು ನನ್ನ ಹತ್ರ ಹೇಳಿದಂಥ ಮಾತು ಏನಂತ ಹೇಳಿದರೆ, ನಾಳೆ ಬೆಳಿಗ್ಗೆ ನಾವು ಬಂದು ಇಬ್ಬರು ಬಂದು ಅಲ್ಲಿನ ತೆಗಿಬೇಕು. ಏನಂತ ಹೇಳಿದರೆ ಅವರಿಗೆ ಎನ್ಕ್ವೈರಿ ಮಾಡಬೇಕು. ಸ್ಥಳ ಮಹಾಜರ್ ಅಂತೇಳಿ ಕರಿತೇವೆ ನಾವು, ಸ್ಥಳ ಮಹಾಜರ್. ಇವರು ಸ್ಥಳ ಮಹಾಜರೇ ಮಾಡಲಿಲ್ಲ. ನಾನು ಹೇಳಿದೆ ಕಂಪ್ಲೇಂಟ್ ರಿಸಿಟ್ ಕೊಡಿ, ನಮಗೆ ದಾಖಲಾತಿ ಬೇಕಾಗುವಂಥದ್ದು ಕಂಪ್ಲೇಂಟ್ ರಿಸಿಟ್. ಯಾರೇ ವ್ಯಕ್ತಿಯಲ್ಲಿ ಎಲ್ಲೇ ಸ್ಟೇಷನ್ಗೆ ಹೋದಾಗ ಹಾಗೆ ಮಾತಾಡಿ ಬರಬೇಡಿ, ಅದೇ ರೀತಿಯಲ್ಲಿ ವಾಪಸ್ ಬರಬೇಡಿ. ನಿಮಗೆ ದಾಖಲಾತಿ ಇರುವಂಥದ್ದು ಕೋರ್ಟಲ್ಲಿ ಹೋದ್ರೂ ಸಹ ಇರುವಂಥದ್ದು ಕಂಪ್ಲೇಂಟ್ ರಿಸಿಟ್. ಆದರೆ ನನಗೆ ಕೊಡಲಿಲ್ಲ. ನಾನು ಅಲ್ಲಿ ಬರ್ತೇನೆ, ನಾನು ಎನ್ಕ್ವೈರಿ ಮಾಡ್ತೇನೆ, ಅಲ್ಲಿರುವಂಥ ಕಳ್ಳರನ್ನು ಹಿಡ್ಕೊಡ್ತೇನೆ, ಇವರಿಬ್ಬರು ಸಾಕ್ಷಿ ಇವರಿಬ್ಬರಿದ್ದಾರೆ ಅಂಥೇಳಿ ಎಲ್ಲ ಕೂತ್ಕೊಂಡ್ರು. ಅದ ನಂತರ ಇಲ್ಲಿ ಮುಖಂಡರಾದಂಥ ಗಣೇಶ್ ಶೆಟ್ಟಿ ಅವರನ್ನು ಕರ್ಕೊಂಡು ಹೋಗಿ ಸ್ಟೇಷನಲ್ಲಿ ಕೂರಿಸಿದ್ರು. ನಾನೆಲ್ಲ ರಾಜಿ ಮಾಡಿ ಕೊಡ್ತೇನೆ ಅಂತೇಳಿ. ಅಲ್ಲ, ಮುಖಂಡರು ಇದ್ದು ರಾಜಿ ಮಾಡ್ತದೆ ಆದರೆ ಸ್ಟೇಷನ್ ಎಂತಕ್ಕೆ, ನಿಮ್ಮ ಅಧಿಕಾರ ಎಂತಕ್ಕೆ, ಕಾನೂನು ಎಂತಕ್ಕೆ? ಅವರು ಮಾಡಲಿಲ್ಲ, ಮುಖಂಡರೇ ಮಾಡಲಿಲ್ಲ ರಾಜಿ. ನೀವೆಂತಕ್ಕೆ? ನೀವು ಹೋದ ಕೂಡಲೇ ಆರೋಪಿ ನಿಮ್ಮ ಮನೆ ಒಳಗೆ ಆರೋಪಿ ಬಂದು ನಿಂತುಕೊಳ್ಳುವಾಗ, ಇದು ನಮ್ಮ ಬ್ರಹ್ಮ SI ಅವರಿಗೆ ಹೇಳುವಂಥ ಮಾತಿದ್ದು. ನಿಮ್ಮ ಮನೆ ಬಾಗಿಲಿಗೆ ಬಂದು ನಾವು ತಪ್ಪು ಮಾಡಿದ್ದೇವೆ ಅಂದಲ್ಲಿ ಒಪ್ಪಿಕೊಂಡಾಗ ಅವರನ್ನು ಹಿಡಿದು ಕೂರಿಸುವುದು ಬಿಟ್ಕೊಂಡು ಅವರನ್ನು ಮನೆ ಕಳಿಸ್ತೀರಿ. ಇದು ರಾಜಕೀಯ ಒತ್ತಡ ಅಂತ ಹೇಳುವಂಥದ್ದು. ಇದು ರಾಜಕೀಯ ಒತ್ತಡ. ಇದು ಶಾಶ್ವತ ಆಗಿ ನಿಮಗೆ ನಿಲ್ಲುವುದಿಲ್ಲ. ರಾಜಕೀಯ ಒತ್ತಡ 2 ವರ್ಷ ಆಯ್ತು, ಇನ್ನು 3 ವರ್ಷ ಇರುವಂಥದ್ದು. ನಿಮಗೆ ಪದೇ ಹೇಳ್ತೇನೆ, ನಿಮಗೆ 60 ವರ್ಷ ರಿಟೈರ್ಡ್ ಆಗೋ ತನಕ ನಿಮಗೆ ಬೆಲೆ ಉಂಟು. ನೀವು ಆ ಬೆಲೆಯನ್ನು ಉಳಿದುಕೊಳ್ಳಿ. ನಿಮ್ಮ ತಂದೆ ತಾಯಿಗೆ ಹತ್ರ ಬರಬೇಕಾದ್ರೆ ನೀವು ಮಾಡಿದಂಥ ಕರ್ತವ್ಯವನ್ನು ನಿಮಗೆ ಗೌರವ ಮಾಡುವಂಥದ್ದು, ರಾಜಭದ್ರತೆ ಕೊಡುವಂಥದ್ದು. ನೀವು ಈ ಬ್ರಹ್ಮರ ಸ್ಟೇಷನಲ್ಲಿ ನೀವು ಬಂದ ನಂತರ, ಕೋಟೆ ಸ್ಟೇಷನಲ್ಲಿ ಹೊಸ SI ಬಂದ ನಂತರ ಇವತ್ತಿನಲ್ಲಿ ಒಂದೇ ಒಂದು ಕೇಸನ್ನು ಹಿಡಿದು ನಾನು ಮಾಧ್ಯಮದಲ್ಲಿ ನೋಡಲಿಲ್ಲ, ಪೇಪರಲ್ಲಿ ನೋಡಲಿಲ್ಲ, ಯಾವುದರಲ್ಲಿ ನಾನು ನೋಡಲಿಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದನ್ನೆಲ್ಲ ಯಾಕೆ ಜನರಿಗೆ ಹೇಳ್ತೇನೆ ಅಂದರೆ ನಿಮ್ಮ ಮಂಗನ ಮಾಡುವಂಥದ್ದು, ಈ ರಾಜಕೀಯ ವ್ಯಕ್ತಿಯವ್ರಿಗೆ ಫೋನ್ ಮಾಡಿ ಹೇಳುವಂಥದ್ದು. ಕಂಪ್ಲೇಂಟ್ ರಿಜಿಸ್ಟರಿ ಬೇಡ ಅಂತೇಳಿ, ನಂದು ರಿಜಿಸ್ಟರಿ ಹರಿಲಿಲ್ಲ, ನಾನು ಅದು ಕೊಡಿ ಅಂತ ಹೇಳಿದರೆ ಇಲ್ಲ ನಾಳೆ ಬಂದು ಮಾಜರು ಮಾಡ್ತೇವೆ ಅಂತೇಳಿ. ಕಳ್ಳರು ಸಿಕ್ಕಿದ ಕೂಡಲೇ ಬಂದು ಮಾಜರು ಮಾಡುವಂಥದ್ದು ಅವರ ಕಾನೂನ ಪ್ರಕಾರವಾಗಿ ಅದು ರೂಲ್ಸ್, ಸಂವಿಧಾನದಲ್ಲಿ ಬರೆದಂಥ ರೂಲ್ಸ್.
ಯಾವುದೇ ಒಂದು ವ್ಯಕ್ತಿ ಕೊಲೆ ಮಾಡದಿದ್ದರೆ ಆರೋಪಿನಲ್ಲಿ ಅಲ್ಲೇ ಶಿಕ್ಷೆ ಮಾಡೋದಲ್ಲ. ಎಲ್ಲಿ ಸ್ಥಳ ನಡೆದಿದೆ ಸ್ಥಳ ಮದಾಲಾಗಿ ಆಗಬೇಕು, ಎಲ್ಲಿ ಸ್ಥಳ ಇತ್ತು ಅಲ್ಲಿ ಹಾಜರಾಗಬೇಕು. ಅದ ನಂತರ ಅವರನ್ನು ಕಾನೂನು ರೀತಿಯಲ್ಲಿ ಯಾವ ರೀತಿಯಲ್ಲಿ ಜೈಲು ಮಾಡುವಂಥದ್ದು, ಟೆನ್ಷನ್ ಮಾಡುವಂಥದ್ದು, ಕಂಪ್ಲೇಂಟ್ ಮಾಡುವಂಥದ್ದು, ರಾಜಿ ಮಾಡಿಸುವಂಥದ್ದು ಇದೆಲ್ಲ ಮಾಡುವಂಥದ್ದು ನಂತರ. ಇವರು ನನಗೆ ಆಲೋಚನೆ ಕೊಟ್ಟಂಥ SI ನಮ್ಮ ಸರ್ವೆ ಮಾಡಲಿಕ್ಕೆ ಬರಲಿಲ್ಲ, ಮಾಡಲಿಕ್ಕೆ ಬರಲಿಲ್ಲ. ಗಣೇಶ್ ಹೋದ್ರೆ ಎಷ್ಟೋ ಕೊಟ್ಟೇನೋ ನಾನು ಹೇಳ್ತೇನೆ, ನೇರ ಹೇಳ್ತೇನೆ, ಹಣ ಕೊಟ್ಟರು ಅಂತೇಳಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇವರು ಅದನ್ನು ಮಾಜರ್ ಮಾಡಲಿಲ್ಲ. ಮೊನ್ನೆ ಫೋನ್ ಮಾಡಿದಾಗ ಹೇಳ್ತಾರೆ, ನೀವು ಬರಲಿಲ್ಲ, ನಾನು ಫೋನ್ ಮಾಡಿದರೆ ನೀವು ಬೇಕಾದರೆ ಮೇಲೂ ಹೋಗಿ ಅಂತೇಳಿ. ಅಲ್ಲ, ನಾವು ಮೇಲೂ ಹೊತ್ತು ಕೆಳಗೆ ಹೊತ್ತು ಅದು ನಮ್ಗೆ ಗೊತ್ತಿತ್ತು. ಕಾನೂನನ್ನು ವಿರೋಧವಾಗಿ ನಾನು ನಡೆಯುವುದಿಲ್ಲ. ಯಾವ ಕಾನೂನಕ್ಕೆ ಏನು ಇಂತೋ, ಯಾವ ರೂಲ್ಸ್ ಉಂಟೋ, ಸಂವಿಧಾನದಲ್ಲಿ ಏನು ಬರೆದಿದ್ದೋ ಆ ಅಕ್ಷರ ಒಂದು ಬಿಟ್ಟು ನಾನು ಮೀರುವುದೇ ಇಲ್ಲ. ನಿಮಗಾಗಿ ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಯಾವುದು ಸಾಮಾನ್ಯ ಮನುಷ್ಯರು ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ. ನನ್ನಂಥ ಬಡ ಜೀವಿಗಳಿಗೆ ಆಗ್ತದೆ. ಯಾವ ರೂಲ್ಸ್ ಉಂಟಂತ ಗೊತ್ತುಂಟು. 10 ವರ್ಷ ನಂತರ ಆದರೂ ಆ ರಿಸಿಟ್ ಅವ್ರು ಕೊಡಲೇಬೇಕು. 8ನೇ ತಾರೀಕಿದು ರಿಸಿಟ್ ಅವ್ರು ಕೊಡಲೇಬೇಕು. ಸಾಕ್ಷಿ ಇದ್ದಾರೆ ಕೃಷ್ಣ ನಾಯ್ಕ ಹಾಗೂ ನಮ್ಮ ಉಮೇಶ್ ಪೂಜಾರಿ ಸಾಕ್ಷಿ ಇದ್ದಾರೆ. ಇದು ಬ್ರಹ್ಮರ SI ತಿಳಿಬೇಕಿದು, ಅಥವಾ ಎಲ್ಲ SI ತಿಳಿಬೇಕು. ಬಡ ಜೀವಿಗಳು ಬಂದರೂ ಕೂಡಲೇ ಇವರನ್ನು ಸತರ ಮಾಡಿ ನೋಡೋದಲ್ಲ. ಹರ್ಕಟಿ ಪ್ಯಾಂಟ್ ಹಾಕಿ ಬಂದಿರತ್ತಿಗೆ, ಹರ್ಕಟಿ ಹೆಂಗೆ ಹಾಕಿ ಬಂದಿರತ್ತಿ, ಒಬ್ಬ ಸತರಲ್ಲ. ಒಳ್ಳೆ ವೇಷ್ಟಿ ಹುಡ್ಕೊ ಬಂದು, ಒಳ್ಳೆ ಜೀನ್ಸ್ ಪ್ಯಾಂಟ್ ಹಾಕಿ ಬಂದ್ಕೊಂಡು ನಿಮ್ಮೆದುರು ಬಂದ್ಕೊಂಡು ನಾನು ಮುಖಂಡ, ಇಡೀ ದೇಶಕ್ಕೆ ಮುಖಂಡ ಅಂದ್ರೂ ಕೂಡ ನಿಮಗೆ ಬೆಲೆ ಸಿಕ್ಕುವುದಿಲ್ಲ. ನಿಮಗೆ ಕಲಿಸಿದಂಥ ತಂದೆ ತಾಯಿ ತಂಗಿಯಂದಿರು ಬಾಂಧವರು ಯಾರೋ ನಿಮಗೆ 10 ರೂಪಾಯಿ ಖರ್ಚು ಮಾಡಿ ನನ್ನ ಮಗ ಈ ರೀತಿಯಲ್ಲಿ ಬೆಳಿಬೇಕು, ಹೆಸರು ತಗೊಳ್ಬೇಕು, ನಮ್ಮ ರಾಜ್ಯ ಪ್ರಶಸ್ತಿ ಪಡಬೇಕು ಅಂತಿದ್ದರೆ ಮುಂಚೆ ಹೇಳಿದ ಹಾಗೆ ಲಕ್ಷ್ಮೀನಾರಾಯಣ SI, ಕಪಲ್ ರಾಜ್, ಅಣ್ಣಮಾಲೆ, ಹಾಗೆ ಈಗ ಇರುವಂಥ ಮತ್ತು ಮತ್ತೊಂದು SI ಇದ್ದಾರೆ. ಅವ್ರು ರಾಜ್ಯಕ್ಕೆ ಹೋಗಿದ್ದಾರೆ ಬಿಡಿ, ಅದನ್ನೆಲ್ಲ ಹೇಳೋದಲ್ಲ. ಅವ್ರು ಯಾವುದಕ್ಕೆ ಹೋಗಲಿ ಅದು ವೈಯಕ್ತಿಕವಾಗಿರುವಂಥ. ಈಗ ಇರುವಂಥ SI SP ಅವರು ದೇವತಾ ಮನುಷ್ಯರು. ಅವರನ್ನು ಈಗ ರಾಜಕೀಯರವ್ರನ್ನ ಹಿಡಿದು ಬಂದೋಬಸ್ತ್ ಮಾಡಿಟ್ಟಿದ್ದಾರೆ ಜೈಲಲ್ಲಿಟ್ಟಾಗೆ. ಒಂದು ಚಿರತೆಯನ್ನು ಉಂಟಲ್ಲ, ಪಾಂಜರದಲ್ಲಿಟ್ಟರೆ ಅದು ಹೆರಿಗೆ ಬಿಡೋದು ಎಷ್ಟೊತ್ತಿಗೆ ಅಂತೇಳಿ ಅದೇ ರೀತಿಯಲ್ಲಿ ಕಾಯ್ತಿದ್ದಾರೆ ಇವರು. ಅವ್ರಿಗೆ ನಾನು ಸಲ್ಯೂಟ್ ಮಾಡ್ತೇನೆ. ಯಾವತ್ತೂ ಅವರು ಹೋರಾಟ ಕೊಟ್ಟು ಇಲ್ಲಿ ಬಂದೋಬಸ್ತು ಜುಗಾರಿ ಪ್ರತಿಯೊಂದನ್ನು ನಿಲ್ಲಿಸಿದ್ದಾರೆ. ಪ್ರತಿಯೊಂದು ಜುಗಾರಿ, ಕಲ್ಕ್ವಾರಿ, ಗಣಿಗಾರಿಕೆ ಪ್ರತಿಯೊಂದು. ಈಗ ಎಲ್ಲ ಗಣಿಗಾರಿಕೆಯರ ಮೇಲೆ ಬೀಳುವಂಥದ್ದು, ರಾಜಕಾರಣಿ ಮೇಲೆ ಬೀಳುವಂಥದ್ದು ಎಲ್ಲ ಬೆಳ್ತಂಗಡಿಯಲ್ಲಿ, ಮಂಗಳೂರಲ್ಲಿ, ಇಡೀ ದೇಶದಲ್ಲಿ ನಡೆಯುವಂಥದ್ದು ಇದೆ. ನಿಮ್ಮನ್ನು ಒಳಗೆ ಹಾಕೊಳ್ಳೋದು, ನಿಮ್ಗೆ ಫೋನ್ ಮಾಡಿ ಮುಂಚಿತವಾಗಿ ಹೇಳುವಂಥದ್ದು. ನಾವು ಹೀಗೆ ಮಾಡ್ತೇವೆ ಉಂಟು, ನಿಮ್ಗೆ ಎಷ್ಟು ಬರ್ತದೆ ಕೊಡ್ತೇವೆ ಅಂತೇಳಿ ನೀವು ಹೇಳಿ, ಪ್ರಮಾಣ ಮಾಡಿ ಹೇಳಿ. ಪುಸ್ತಕ ಮುಟ್ಟರೆ ಪ್ರಮಾಣ ಅಲ್ಲ, ನಿಮ್ಮ ಹೃದಯದೊಳಗೆ ಇರುವಂಥ ದೇವರ ಆಣೆಗೆ ಹೇಳಿ, ಹೃದಯ ಮುಟ್ಕೊಂಡು ಮಾತಾಡಿ. ನಾನು ಹೃದಯ ಮುಟ್ಕೊಂಡು ಮಾತಾಡ್ತೇನೆ. ನೀವು ಲಂಚ ತೊಗೊಳ್ತೀರಿ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲದಿದ್ದರೆ ನೀವು ಅದೇ ದಿವಸ ನನಗೆ ಕಂಪ್ಲೇಂಟ್ ರಿಸಿಟ್ ಅದು ಕೊಡಬೇಕಿತ್ತು. ನಾಳೆ ಬರ್ತೇನೆ ಬೆಳಿಗ್ಗೆ. ಯಾಕೆ ಅದು ಕೊಡೋದಿಲ್ಲ ಅಂದರೆ ನಾನು ಅದನ್ನು ದಾಖಲಾತಿ ತಗೊಳ್ತೇನೆ, ಮಾಹಿತಿ ಇಟ್ಟು ಹಾಕ್ತೇನೆ. ಪ್ರತಿಯೊಂದು ನಿಮ್ಮನ್ನು ದಾಖಲಾತಿ ಹೇಳ್ತೇನೆ. ನೀವೇನೇನು ಯಾರಿಗೆ ಸಪೋರ್ಟ್ ಮಾಡಿದ್ದೀರಿ ಅಂತ ನಾನು ಹೇಳ್ತೇನೆ. ಕಣ್ಣಾರ ನೋಡಲಿಲ್ಲ, ಕಣ್ಣಾರ ನೋಡದಿದ್ರು ನಿಮ್ಮ ಬಾಯಿನೇ ಬಿಡ್ತೇನೆ ನಾನು ನಾಳೆ. ಪ್ರತಿಯೊಂದು ನೀವು SI ಆಗಿರ್ಬೋದು, ಎಲ್ಲಿ PC ಎಷ್ಟು ಜನ ಇರ್ತಾರೆ, ಒಂದು 50, 60, 100 ಜನ PC ಇರ್ತಾರೆ. ಅವರೆಲ್ಲರ ಈ ಮುಖಂಡರ ಕೈ ಒಳಗಿರ್ತಾರೆ. ಅವರೇ ನ್ಯೂಸ್ ಕೊಡ್ತಾರೆ, ಫೋನ್ ಮಾಡಿ ಹೇಳ್ತಾರೆ, ನಾವು ಬರ್ತಾ ಉಂಟು, SI ನಾವೆಲ್ಲ ಬರ್ತಾ ಉಂಟು, ನೀವು ಜಾಗ ಖಾಲಿ ಮಾಡಿ ಅಂತೇಳಿ. ಅದಕ್ಕೆ ರಕ್ತಾಗಿರ್ತಾರೆ. ಯಾರು ನಿಷ್ಠೆಯಿಂದ ಕೆಲಸ ಮಾಡುವಂಥ ವ್ಯಕ್ತಿ ಇದ್ದರೆ ನನ್ನ ಎದುರು ಬಂದು ನಿಂತು ಮಾತಾಡಲಿ ಅವರು. ನಾನು ಮಾತಾಡ್ತೇನೆ, ಯಾಕೆ ಧೈರ್ಯದಲ್ಲಿ ಮಾತಾಡ್ತೇನೆ. ನನ್ನಲ್ಲಿ ಧರ್ಮ ಉಂಟು, ನೀತಿ ಉಂಟು, ನ್ಯಾಯ ಉಂಟು. ಅನ್ಯಾಯ ಆದವರಿಗೆ ನಾನು ಸರೆಂಡರ್ ಆಗ್ತೇನೆ. ನಾನು ತಪ್ಪು ಮಾಡಿದರೆ ಅವ್ರಿಗೆ ಸರೆಂಡರ್ ಆಗ್ತೇನೆ, ತಪ್ಪಾಯ್ತು ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದನ್ನು ನೀವು ಮಾಡಬೇಕು. ಅಧಿಕಾರಿಗಳಾಗಲಿ ಯಾರೇ ಆಗಲಿ, ನೀವು ತಗೊಂಡಂಥ ಲಂಚಕ್ಕಾಗಿ ನೀವು ಹೋರಾಟ ಕೊಡ್ತಿದ್ದೀರಿ. ಎಷ್ಟೋ ಜನ ಸಾಯ್ತಾ ಇದ್ದಾರೆ ಇವತ್ತು. ಸೌಜನ್ಯ ಬಗ್ಗೆ ಆಯಿತು. ಮೊನ್ನೆ ಒಬ್ಬ ವಕೀಲ ಬೊಗಳ್ತಾನೆ, ಅವನು ನಾಯಿ ಅಂತ ಹೇಳ್ತಾನೆ ನಾನು ಬೇಕಾದರೆ. ಅವನು ನನ್ನನ್ನು ಏನು ಮಾಡಿದ್ರು ಮಾಡಲಿ. ಒಬ್ಬ ಗಿಳಿಯಾರಿದ್ದಾನೆ, ಅವನಿಗೆ ಗಿಳಿಯನ್ನಲ್ಲಿ ಕರಿತಿದ್ದಾರೆ. ಅವರಿಗೆಲ್ಲ ಮಾನ ಮರ್ಯಾದೆ ಇದ್ದು ರಂಗಿಲ್ಲ. ಇವತ್ತೊಂದು ಮಾಧ್ಯಮದಲ್ಲಿ ಮಾತಾಡ್ತಾ ಇದ್ದಾರೆ ನೋಡಿದೆ. ಇವತ್ತು ಬೆಳಿಗ್ಗೆ ಒಬ್ಬ ಮಾಧ್ಯಮವನ್ನು ಕರೆದು ಹೇಳ್ತಾ ಇದ್ದಾರೆ, ನೀವು ಸುಬ್ರಹ್ಮಣ್ಯ ದೇವಸ್ಥಾನವನ್ನು ಯಾಕೆ ನಂಬೋದಿಲ್ಲ, ಮತ್ತು ಬೇರೆ ಬೇರೆ ದೇವಸ್ಥಾನ ಹೆಸರೆಲ್ಲ ಹೇಳಿದ್ರು. ಕೊಲ್ಲೂರು ಮುಖಾಂಬಿಕೆಯನ್ನು ನೋಡೋದಿಲ್ಲ,
ಅಣ್ಣಪ್ಪ ಸ್ವಾಮಿ ಒಂದೇ ಒಂದು ನನಗೆ ಬೇಜಾರಾಗದಂಥ ಸಂಗತಿ, ಅದರಲ್ಲಿ ಮಾಧ್ಯಮರು ಬೊಗಳುವಂಥದ್ದು ಯಾಕೆ? ಅವರು ಬರೀ ಬೊಗಳುವಂಥದ್ದು, ಯಾರ ಬದಿಯಲ್ಲಿ ಜಾಸ್ತಿ ಬರ್ತದೆ, ಯಾರ ಬದಿಯಲ್ಲಿ ಕಡಿಮೆ ಬರ್ತದೆ ಅಂತ ಹೇಳೋದು, ಆ ಬದಿ ಮಾತಾಡುವಂಥದ್ದು, ಈ ಬದಿ ಮಾತಾಡುವಂಥದ್ದು. ಈ ಮಾಧ್ಯಮದಿಂದ ಇಡೀ ಪ್ರಪಂಚವೇ ಹಾಳಾಗ್ತಾ ಉಂಟು. ಅವರಲ್ಲಿ ಒಂದು ಬೆಳೆಯುವುದಿಲ್ಲ. ಇವತ್ತು ಹಿರಿಯ ಒಬ್ಬರು ಮಾಧ್ಯಮದಲ್ಲಿದ್ದಾರೆ ಬೆಂಗಳೂರಲ್ಲಿ, ಅವರು ಸಹ ಹೇಳಿದಂಥ ಮಾತನ್ನು ನಾನು ಇವತ್ತು ಹೇಳ್ತೇನೆ. ಭೀಕರವಾದ ಚಂಡಮಾರುತ ಬಂದಂಥ ವರ್ಷ ಇಲ್ಲಿ ಎಲ್ಲ ಆಗೋದಿಲ್ಲ. ಇಲ್ಲಿ ಒಂದು 7 ಲಕ್ಷ 3 ಲಕ್ಷ ಬೇಕು ಉಡುಪಿ ಜಿಲ್ಲೆಯಲ್ಲಿ ಮನೆ ಮಾಡಲಿಕ್ಕೆ. ಘಟ್ಟದ ಮೇಲೆ ಸೀಟ್ ಹಾಕ್ಕೊಂಡು ಅವರು ಸಣ್ಣ ಸಣ್ಣ ಕಲ್ಲಿಟ್ಟು ಮನೆ ಮಾಡುವಂಥದ್ದು. 10,000 ರೂಪಾಯಿ ಕೊಡ್ತೇನೆ ಅಂತಲೇ ಘೋಷಣೆ ಮಾಡಿದ್ದಾರೆ ನಿಮ್ಮ BJP ಸರ್ಕಾರದವರು. BJP ಸರ್ಕಾರ ಇರುವಾಗ ನಾನು ಪಕ್ಷ ಬಗ್ಗೆ ಮಾತಾಡೋದಿಲ್ಲ. ಈ ಕಾಂಗ್ರೆಸ್ ಅವ್ರಿಗೆ ಹೇಳ್ತೇನೆ, ಕಾಂಗ್ರೆಸ್ ಅವರು ಏನು ಮಾಡ್ತಾರೆ ಅಂತ ಹೇಳ್ತೇನೆ, BJP ಅವರು ಏನು ಮಾಡಿದ್ದಾರೆ ಅಂತ ಹೇಳ್ತೇನೆ. ನನ್ನನ್ನು ಕರೀಲಿ ಮಾಧ್ಯಮಕ್ಕೆ. ಇದು ಮಾಡುವಂಥದ್ದೆಲ್ಲ ಮಾಧ್ಯಮದವರು. ಅವರು ಯಾವ ಬದಿ ಹಣ ಜಾಸ್ತಿ ಸಿಗ್ತದೋ ಅವನು IT ರೈಡ್ ಮಾಡಬೇಕು. ಇವತ್ತು ಗಿಳಿಯಾರು ಮಂಜತ್ತ ಗಿಳಿಯಾರು ಅವನು ಗಿಳಿ ಅಂತ ಹೇಳಿದ್ದಾನೆ, ಅವನು ರೈಡ್ ಮಾಡಬೇಕು. ಮತ್ತೊಬ್ಬ ಇದ್ದಾನೆ ಬೆಂಗಳೂರಲ್ಲಿ ಕೂತ್ಕೊಂಡು ಮಾತಾಡೋನು, ಅವನು ರೈಡ್ ಮಾಡಬೇಕು. ಕೇವಲ ಇಲ್ಲಿ ಹೋದಂಥ ಹೋರಾಟಗಾರನನ್ನು ರೈಡ್ ಮಾಡುವಂಥದ್ದಲ್ಲ, ಅವ್ರ ಮೇಲೆ ದೌರ್ಜನ್ಯ ಮಾಡುವಂಥದ್ದಲ್ಲ. ತಪ್ಪೇ ಆರ್ದು ಉಂಟು, ಅವ್ರಿಗೆ ಶಿಕ್ಷೆ ಆಗಲೇಬೇಕಂತ ಹೇಳುವಂಥದ್ದು ನನ್ನ ಧರ್ಮ. ನಾಳೆ ನೋಡ್ತೇನೆ, ನಾಳೆ ಹೋಗ್ತೇನೆ, ರಿಸಿಟನ್ನು ಪಡಿತೇನೆ, ದಾಖಲಾತಿ ನನ್ನ ಹತ್ರ ಉಂಟು. ಅವರು SI ಆದವರು ಇವರು ಕೊಟ್ಟಂಥ ಕೃಷ್ಣನಾಯ್ಕ ಉಮೇಶ್ ಪೂಜಾರಿ ಕೊಟ್ಟಂಥ ಮಾಹಿತಿ ರೆಕಾರ್ಡಲ್ಲಿ ಅವರ ಮೊಬೈಲಲ್ಲಿ ಮಾಡ್ಕೊಂಡಿದ್ದಾರೆ. ನಾನು ಮಾಡುವಾಗ ನನ್ನ ಕೈಯಲ್ಲಿ ಕಸ್ಕೊಂಡಿದ್ದಂಥ PC ಇದ್ದಾರಲ್ಲಿ ನಾನು ಸಹ ರೆಕಾರ್ಡ್ ಮಾಡ್ಕೊಳ್ತಿದ್ದೆ. ಆದರೆ ಅವರು ಮಾಡ್ಕೊಂಡಿದ್ದಾರೆ ನಮ್ಮ ರೆಕಾರ್ಡು. ನಾನು ಮಾತಾಡಿದ್ದು ರೆಕಾರ್ಡ್ ಮಾಡ್ಕೊಂಡಿದ್ದಾರೆ, ಅವರು ಮಾಡ್ಕೊಂಡಿದ್ದು ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಅದು ದಾಖಲಾತಿ ಅವ್ರು ಕೊಡಲೇಬೇಕು ಕೋರ್ಟಿಗೆ. ಅವ್ರಿಗೊಂದು ಕಾನೂನು, ನಮಗೊಂದು ಕಾನೂನಲ್ಲ. ಆ ದಾಖಲಾತಿ ಅವ್ರು ಕೊಡಲೇಬೇಕು ಅಂತ ಹೇಳ್ತೇನೆ. ಇದನ್ನೆಲ್ಲ ಯಾಕೆ ಹೇಳ್ತೇನೆ ಅಂತೇಳಿ, ನಮಗೆ ನೋವಿನ ಪರಿಸ್ಥಿತಿ ಅಂತೇಳಿ ನಮ್ಮ ಬಡಜೀವಿಗಳನ್ನು ಬದುಕಲಿಕ್ಕೆ ಬಿಡುವುದಿಲ್ಲ ಅಂತೇಳಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಬರೀ ಹಿಂದೂ ಮುಸ್ಲಿಂ ಗಲಾಟೆ ಮಾಡ್ತದೆ, ಇಂಥ ರಾಜಕೀಯ ಮಾಡುವಂಥದ್ದು. ಈ ರಾಜಕೀಯರು ಏನು ಮಾಡಿದ್ರು ಸರಿಯೇ. ಇವತ್ತೊಬ್ಬ ನಮಗೆ ಮಾಧ್ಯಮದಲ್ಲಿ ಆಗಿದ್ದಾನೆ, ಗಣೇಶ್ ಶೆಟ್ಟರು. ನಮ್ಮ ಮುಖ್ಯ ಪ್ರಧಾನಿಯಾದಂಥ ಮೋದಿಯನ್ನು ಕೊಲ್ಲುವಾಗ ಅವನೇ ಉಳಿಸಿದಂಥ SC ಅವನ ಮೇಲೆ ಅರೆಸ್ಟ್ ಆಗಿದಂತೆ. ಇದೆಲ್ಲ ಮಾಡುವಂಥದ್ದಾ? ಇದಕ್ಕೂ ನಾನು ಅವ್ರಿಗೆ ಸಪೋರ್ಟ್ ಮಾಡ್ತೇನೆ. ಯಾಕಂತ ಹೇಳಿದ್ರೆ ಇದರ ಪರವಾಗಿ ಮಾತ್ರ, ಬೇರೆ ಬಗ್ಗೆ ಸಪೋರ್ಟ್ ಮಾಡೋದಿಲ್ಲ. ಇಂಥದ್ದೇ ಮಾಡುವಂಥದ್ದು. ಯಾರೊಬ್ಬ ಜೀವ ಉಳಿತವನ್ನೇ ಅರೆಸ್ಟ್ ಮಾಡುವಂಥದ್ದು. ಗೊತ್ತಿಲ್ಲ, ಅವ್ರು ಹಾಕಿದಂಥ ವಾಟ್ಸಪ್ ನನ್ನ ಹತ್ರ ಉಂಟು, ಮೊಬೈಲೆಲ್ಲ ಉಂಟು, ನಿಮಗೆ ದಾಖಲಾತಿ ತೋರಿಸ್ತೇನೆ. ಅದೆಲ್ಲ ಮಾಡಬಾರ್ದು. ನೀವು ಹಣಕ್ಕಾಗಿ ಬದುಕಬಾರ್ದು. ನಿಮ್ಮ ತಂದೆ ತಾಯಿಯ ಹೆಸರನ್ನು ಮಾಡಬೇಕು. ಅವರು ನಿಮ್ಮ ತಂದೆ ತಾಯಿ ದೂರದಿಂದ ನಿಂತ್ಕೊಂಡು ತಲೆಟೊಡ್ಬೇಕು. ನಿಮಗೆ ಮಕ್ಕಳಿಗೆ ತಲೆಟೊಡ್ಬೇಕು. ಯಾಕಂದರೆ ನಿಮ್ಮ ಅಧಿಕಾರಿಯಲ್ಲಿ ಇವತ್ತು ಮಹೇಶ್ ಪ್ರಸಾದವರು ಕೋಳಿಪಡಿ ಪ್ರತಿಯೊಂದು ನಿಲ್ತಿದ್ದಾರೆ. ಅವರ ತಂದೆ ಕೋಳಿಪಡಿಯಲ್ಲಿ ಇದ್ದಾಗ ಅವರನ್ನು ಸಹ ಕರೆದುಕೊಂಡು ಬಂದಂಥ ವ್ಯಕ್ತಿ ಮಹೇಶ್ ಪ್ರಸಾದ್. ಅದನ್ನು ಪಟ್ಟು ತಿಳ್ಕೊಳ್ಳಿ. ಅವ್ರಿಗೆ ಸಹ ಅರೆಸ್ಟ್ ಮಾಡಿದ್ದಾರೆ, ಅವರಿಗೂ ಕಂಪ್ಲೇಂಟ್ ಮಾಡಿದ್ದಾರೆ. ಅರೆಸ್ಟ್ ಅಂದರೆ ಜೈಲು ಹಾಕಿದ್ದಲ್ಲ, ಅವ್ರ ಮೇಲೆ ಕಂಪ್ಲೇಂಟ್ ಹಾಕಿ FR ಹಾಕಿ ಅದಕ್ಕೆ ಬೇಲ್ ತಗೊಂಡು ಅವ್ರು ಹೋಗಿದ್ದಾರೆ. ಅವ್ರ ತಂದೆನೂ ಬಿಡಲಿಲ್ಲ. ಅದು ನಿಷ್ಠೆ. ತಂದೆ ಬಿಡಿ, ತಾಯಿ, ತಂದೆ, ತಂಗಿ, ತಮ್ಮ, ನಿಮ್ಮ ಕುಟುಂಬದವರು ಯಾರೇ ಇರಲಿ, ನಿಮ್ಮ ಕಾನೂನನ್ನು ನೀವು ಕೈಯಲ್ಲಿ ಇಟ್ಕೊಳ್ಬೇಕು. ಕಾನೂನನ್ನು ಕೈ ಬಿಡಬಾರ್ದು. ಯಾರೇ ಇರಲಿ ಅವರಿಗೆ ಶಿಕ್ಷೆಯನ್ನು ಕೊಡಲೇಬೇಕು. ಅಂದರೆ ಮರಣದಂಡನೆ ಶಿಕ್ಷೆ ಕೊಡಿ, ಅದು ಕೊಡಿ ಅಂತ ಹೇಳೋದಲ್ಲ. ಅವರು ಮಾಡಿದ ತಪ್ಪಿಗೆ ಯಾವ ಸಂವಿಧಾನದಲ್ಲಿ ಉಂಟು ಅದನ್ನು ಕೊಡಲೇಬೇಕು ನೀವು. ಇದು ನಾನು ಮಾಡಿ ದಾಖಲಾತಿ ಕೊಡ್ತೇನೆ. ಮಹೇಶ್ ಪ್ರಸಾದ್ ಅವ್ರ ತಂದೆ ಕೋಳಿಪಡಿಯಲ್ಲಿ ಇರುವಾಗ ಅವರನ್ನು ಕರೆದುಕೊಂಡು ಬಂದು ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ. ನೀವೆಲ್ಲ ಮಾಹಿತಿ ಪಡಿಬೋದಲ್ಲ. ಇವತ್ತು ನನ್ನ ಆತ್ಮೀಯರು ಇವತ್ತು ಎರಡಕ್ಕ ಜೈಲಲ್ಲಿ SI ಇದ್ದಾರೆ, ಸುಂದರಣ್ಣ ಅಂತೇಳಿ. ಈಗ ಮಣಿಪಾಲದಲ್ಲಿ ಬಂದು ರಿಟೈರ್ಡ್ ಆಗಿ ಬಂದಾರಂತೆ. ಎಲ್ಲ SI, ಇಡೀ ಜಿಲ್ಲಾಧಿಕಾರಿ, ಪ್ರತಿಯೊಂದು ವ್ಯಕ್ತಿಯಲ್ಲಿ ನಾನು ಭೇಟಿಯಾಗಿದ್ದೇನೆ. ಯಾರಾದರೂ ಇಂಪ್ಲುಯೆನ್ಸಲ್ಲಿ ಹೋಗಲಿಲ್ಲ, ಯಾರನ್ನು ಕರೆದುಕೊಂಡು ಹೋಗಲಿಲ್ಲ. ನಾನು ನೇರವಾಗಿ ನನ್ನ ಧರ್ಮದಲ್ಲಿ ನಾನು ಹೋಗಿ ಅವರಲ್ಲಿ ಮಾತಾಡಿ ಬಂದಿದ್ದೇನೆ. ಅವರಿಗೆ ಖಾಲಿ ಬಿದ್ದು ಬಂದಿದ್ದೇನೆ. ಅವರು ಹೇಳಿದಂಥ ನನ್ನ ಮಾತಿಗೆ ಬೆಲೆ ಕೊಟ್ಟು ಈ ಮಂದತ್ತಿ ದೇವಸ್ಥಾನಕ್ಕೆ ಲೆಟ್ರ್ ಸಹ ಮಾಡಿದ್ದಾರೆ. ಏನೇನು ಕಾನೂನು ಉಂಟು ಅದೆಲ್ಲ ದಾಖಲಾತಿ ಕೊಡಬೇಕಂತೇಳಿ. ಅದನ್ನೆಲ್ಲ ಸುಳ್ಳು ಬಾತು ಕೊಟ್ಟಿದ್ದಾರೆ. ಬಿಡಿ, ಅದು ಬೇರೆ ಮಾಡಲಿಕ್ಕೆ ಆಗೋದಿಲ್ಲ. ನೀವು ಸುಳ್ಳನ್ನೇ ನಂಬುದು ಬಿಟ್ಟರೆ ಸತ್ಯಕ್ಕೆ ನಿಮ್ಮ ದಾರಿ ಇಲ್ಲ. ನಿಮಗೆ 12 ವರ್ಷ ಹೋದರೂ ಸಹ
ಈ ಕೇಸನ್ನು ನಾನು ಮುಚ್ಚಿ ಹಾಕಲಿಕ್ಕೆ ಬಿಡುವುದಿಲ್ಲ. ದಾಖಲಾತಿ ಇಬ್ಬರಿದ್ದಾರೆ, ಸಾಕ್ಷಿ ಇಬ್ಬರಿದ್ದಾರೆ. ಫೋರ್ಜರಿ ಮಾಡೋದಾದ್ರೆ ಈಗ ನನ್ನ ಅಲ್ಲಿ ಆತಿಥ್ಯ ದೋಸ್ತಿಯವರೆಲ್ಲ ನಮ್ಮ ಎಷ್ಟೋ ಜನ ಇದ್ದಾರೆ, ಸಾಕ್ಷಿ ಹೇಳಲಿಕ್ಕೆ ಬರಲಿಕ್ಕೆ ರೆಡಿ ಇದ್ದಾರೆ. ಅವರು ದುಡ್ಡಲ್ಲಿ ಖರ್ಚು ಮಾಡಿ ಬರಲಿದ್ದಾರೆ. ಅದನ್ನು ನಾನು ಮಾಡೋದಿಲ್ಲ. ನಾನು ಮೋಸಕ್ಕೆ ವಂಚನೆ ನಾನು ಬಗ್ಗುವುದೇ ಇಲ್ಲ. ನನ್ನ ಮೊಬೈಲನ್ನು ಯಾಕೆ ತಗೊಂಡಿದ್ದೀರಿ ಅಂತ ಬೇಕು, ಅದು ಕಾನೂನು ನಾನು ನಾಳೆ ಕೇಳ್ತೇನೆ, ಎಸ್ಐಯಲ್ಲಿ ಕೇಳ್ತೇನೆ. ಅವರಲ್ಲಿ ರೆಕಾರ್ಡ್ ಮಾಡಿದವ್ರನ್ನ ಬಿಡಬೇಕು. ಕಳ್ಳರನ್ನು ಕರೆದುಕೊಂಡು ಬಂದಂಥ ಗಣೇಶ್ ಶೆಟ್ಟರನ್ನು ಅವ್ರು ಹೇಳಿದ ಮೇಲೆ ಅವ್ರನ್ನ ಬಿಡಬೇಕಾದ್ರೆ ಮಾಜರು ಮಾಡದೆ ಹೇಗೆ ಬಿಡ್ತೀರಿ, ನಿಮ್ಮ ಕಾನೂನು ಏನು ಉಂಟಂತ ನಾನು ನಾಳೆ ಪ್ರಶ್ನೆ ನಿಮ್ಮ ಸ್ಟೇಷನಲ್ಲಿ, ಬ್ರಹ್ಮ ಸ್ಟೇಷನಲ್ಲಿ ನಾನು ಹಾಕ್ತೇನೆ. ನಿಮ್ಮಲ್ಲಿ ವಕಾಲತ್ತು ಹಾಕ್ತೇನೆ. ಯಾವ ವಕೀಲನ್ನು ಕರೆದುಕೊಂಡು ಬರೋದಿಲ್ಲ. ನಾನು ಐಟಿ ಕಾರ್ಯಕರ್ತನಾಗಿದ್ದೇನೆ. ಈಗ ಆದಷ್ಟೇ ಇನ್ನೊಂದು 3-4 ತಿಂಗಳಲ್ಲಿ ನನಗೆ ಲೆಟ್ರ್ ಸಿಗ್ತದೆ RTI ಕಾರ್ಯಕರ್ತನಾಗಿ. ನನಗೆ ಯಾವುದೇ ವಕೀಲರು ಬೇಡ. ನ್ಯಾಯ ಇರುವಾಗ ನಾವು ನೇರವಾಗಿ ಹೋಗ್ಬೋದು. ನೀವು ಸಂವಿಧಾನದಲ್ಲಿ ಬರೆದು ಬಿಟ್ಟು ಬೇರೆ ಯಾವುದು ನಮಗೆ ಗೊತ್ತೂ ಇಲ್ಲ, ನಿಮಗೆ ಅನುಭವ ಇಲ್ಲ. ಬಿಡಿ, ಓದಿದಿರಿ, ಕೆಲಸ ಸಿಕ್ಕಿತ್ತು, ಅದಕ್ಕಾದಂಥ ಖರ್ಚು ಮಾಡಿ ದುಡ್ಡು ನೀವು ಹಿಂಗೆ ರಾಜಕೀಯ ವ್ಯಕ್ತಿಗಳಲ್ಲಿ ನೀವು ಪಡ್ಕೊಳ್ತೀರಂತ ನಾನು 100 ಹೇಳ್ತೇನೆ. ನಾನು ಇವತ್ತು ಎರಡು ಮಾಡು ನಾನು ರೆಡಿ ಇದ್ದೇನೆ. ಅದಕ್ಕೆ ದಾಖಲಾತಿ ಕೊಟ್ಟು ಹೋಗಬೇಕು. ಮಾಧ್ಯಮನ ಕರಿತೇನೆ. ಈ ಹೊಗಳ್ತಾರಲ್ಲ ನಮ್ಮ ಮಾಧ್ಯಮದವರು, ನಾವು ಅದು ಮಾಡಿದ್ದೇವೆ, ಇದು ಮಾಡಿದ್ದೇವೆ, ನಾವು ಅವ್ರನ್ನ ಕರ್ತಿದ್ದೇವೆ, ಇದು ಕರ್ತಾರೆ, ಇಲ್ಲಿ ಜಗಳ ಆಗ್ತಂದು ಈ ವಿಡಿಯೋ ತಗೋ ಓಡು. ಹೀಗೆ ಯಾಕೆ ಓಡೋದು? ಅವರು ಅಲ್ಲಿ ಪಾಪಿಗಳಿರ್ತಾರಲ್ಲ, ಅವರು ಹಣ ಕೊಡ್ತಾರೆ ಅವರಿಗೆ. ಯಾರು ಜಾಸ್ತಿ ಹಣ ಕೊಡ್ತಾರೋ ಅವ್ರ ಪರವಾಗಿ ಮಾತಾಡುವಂಥದ್ದು. ಇದು ಹಣ ಸಂಪಾದನೆ ಮಾಡುವಂಥದ್ದು. ವಕೀಲರು ಮಾಡುವಂಥದ್ದು ಏನು? ಅವ್ರಿಗೆ ಗೌರ್ಮೆಂಟ್ ಜಾಬ್ ಇರುವವರು ಮಾತ್ರ ನಿಷ್ಠಾವಂತ ಅಧಿಕಾರಿಗಳಂತ ಹೇಳಿದ್ರೆ ವಕೀಲರು ಅಂತಾರೆ. ಅವರು ನಾವು ಇದೆಲ್ಲ ಕೇಸ್ ಮಾಡ್ಕೊಂಡ್ರೆ ಹೊಡ್ಕಣಿ ಜಗಳ ಮಾಡ್ಕಣಿ ನಾನು ಬರ್ತೇನೆ ಅಂತ ಹೇಳೋದಂತಿದ್ರೆ ಅವ್ರು ಕಲ್ತದ್ದು ಯಾವುದು ಬೆಲೆ ಇಲ್ಲ. ನಾವು ಕೊಡುವಂಥ ಹಣದಲ್ಲಿ ಅವರು ಜೀವನ ಮಾಡಬೇಕು. ಹಾಗಾಗಿ ಅವ್ರು ಹೇಳುವಂಥದ್ದು ಉಳ್ಕೊಳ್ಳಿ, ಜಗಳ ಮಾಡ್ಕೊಳ್ಳಿ. ನೇರವಾಗಿ ಮಾತಾಡೋದಾದರೆ ಜಡ್ಜಲ್ಲಿ ಮಾತಾಡುವಾಗ ಯಾರು ಬೇಕಂತಿಲ್ಲ. ನ್ಯಾಯ ಇದ್ದರೆ, ದಾಖಲಾತಿ ಇದ್ದರೆ ನೇರವಾಗಿ ನಾವೇ ಕೊಡ್ಬೋದು, ನೀವೇ ಕೊಡ್ಬೋದು, ನಾವೇ ಹೋಗಿ ಕೊಡ್ಬೋದು, ನೀವು ಕೊಡ್ಬೋದು. ಅದರಲ್ಲಿ ಯಾವುದು ಅಬ್ಜೆಕ್ಷನ್ ಹಾಕುವಂಥ ಅವಕಾಶವೇ ಇಲ್ಲ. ವಕೀಲನ್ನು ಕರ್ಕೊಂಡು ಹೋಗೋದು ನಿಮ್ಮ ಹೆದರಿಕೆಗೆ ಹೋದರೆ ಆಗಿ. ಅವರಿಗೆ ವಕೀಲರು ಕಲಿತಂಥ ಹಣ ಬೇಕು ಅವ್ರಿಗೆ ಗೌರ್ಮೆಂಟಿಂದ ಯಾವುದೇ ಸೌಲಭ್ಯ ಸಿಕ್ಕುವುದಿಲ್ಲ. ನಮ್ಮಂಥರ ಏನಾದರೂ ತಪ್ಪು ಮಾಡಿಕೊಂಡ್ರೆ, ನಾವು ತಪ್ಪು ಮಾಡೋದಿಲ್ಲ, ತಪ್ಪು ಮಾಡಿದ ವ್ಯಕ್ತಿ ಬಗ್ಗೆ ಸಪೋರ್ಟ್ ಮಾಡಿದಾಗ ಅವರು ಇಂಥ ಡಿಮ್ಯಾಂಡ್ ಮಾಡ್ತಾರೆ. 10,000, 20,000, 30,000, 1 ಲಕ್ಷ, 2 ಲಕ್ಷ, ಈ ಕೇಸ್ ಅಂತ ಹೇಳ್ತೇವೆ ನಾವು. PC, ASI, SI, ಸರ್ಕಲ್, SP ಮತ್ತು ಮುಂದೆ ಹೀಗೆ ಅಂತರ ಆಗುವಂಥದ್ದು. ಯಾವುದೇ ವಕೀಲನ್ನು ಕರ್ಕೊಂಡು ಹೋಗಿ ನೀವು ನಿಲ್ಲಬೇಕಂತಿಲ್ಲ, ಕಟ್ಟೆಯಲ್ಲಿ ನಿಲ್ಲಬೇಕಂತಿಲ್ಲ. ನ್ಯಾಯ ಇದ್ದರೆ, ನಿಮ್ಮ ದಾಖಲಾತಿ ಇದ್ದರೆ, ಫೋನ್ ಇದ್ದರೆ, ನಿಮ್ಮ ರೆಕಾರ್ಡ್ ಇದ್ದರೆ ಅದನ್ನು ತಗೊಂಡೋಗಿ ನೀವು ನೇರವಾಗಿ ಜಡ್ಜಲ್ಲಿ ಕೊಡ್ಬೋದು. ಇದು ನಮ್ಮ ಜನರಿಗೆ ಹೇಳುವಂಥದ್ದು. ನೇರವಾಗಿ ನೀವು ನಿಮ್ಮ ದಾಖಲಾತಿ ಮಾತ್ರ ಕರೆಕ್ಟ್ ಇರಬೇಕು. ಅದರಲ್ಲಿ ಒಂದೇ ಒಂದು ತಪ್ಪಿರಬಾರ್ದು. ವಕೀಲರಲ್ಲಿ ಕೊಟ್ಟಿದಾಗ ಜಾಸ್ತಿ ಹಣ ಯಾರಿಗೆ ಕೊಡ್ತಾರೋ ಅವ್ರ ಪರವಾಗಿ ಜಾರಿ ಮಾಡಿ ಕೊಡ್ತಾರೆ. ನೀವೇ ಮಾತಾಡಿದರೆ, ನೇರವಾಗಿ ನೀವೇ ಕೊಟ್ಟರೆ ನಿಮ್ಮ ಪರವಾಗಿ ಜಯ ಆಗ್ತದೆ ಅಂತ ಹೇಳಲಿಕ್ಕೆ ನಾನು 100ಕ್ಕೆ 100 ಹೇಳ್ತೇನೆ. ಇದು ಸತ್ಯವಾದ ಮಾತು. ಇನ್ನೂ ಬಿಡುಗಡೆ ಮಾಡಲಿಕ್ಕುಂಟು. ಯಾಕಂತೇಳಿ ನಾನು ಸ್ಟೇಷನಲ್ಲಿ ಹೋಗಿ ನನಗೆ ರಿಸೀಟು ಕೊಡ್ತಾರೋ ಇಲ್ಲೋ ಅಂತ ಕೇಳಿ, ಅಥವಾ ನಮ್ಮ ಜಾಗಕ್ಕೆ ಬಂದು ಯಾವತ್ತೂ ಅವರ ಪ್ಲೇಸಿಗೆ ಸೇರುವಂಥದ್ದು ಹೆಗ್ಗುಂಜಿ ಪಂಚಾಯತಿಯಲ್ಲಿ ಕಂಪ್ಲೇಂಟ್ ಮಾಡಿದ್ದೇನೆ. ಅವರು ಬಂದು ಮ್ಯಾನೇಜರ್ ಮಾಡಲಿಲ್ಲ. ಎಲ್ಲ ದಾಖಲಾತಿ ನನ್ನ ಹತ್ರ ಉಂಟು. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ SI ಸಾರೇ, ಬ್ರಹ್ಮವ್ರ SI ಸಾರೇ, ನೀವು ಗಮನದಲ್ಲಿ ಇಟ್ಕೊಳ್ಳಿ. ನೀವು ಹೇಳಿದಂಥ ಮಾತನ್ನು ಉಳಿದುಕೊಳ್ಳಲಿಲ್ಲ. ನೀವು ಮುಂಚಿನ ದಿನ ಹೇಳಿದ ಮಾತನ್ನು ಉಳಿದುಕೊಳ್ಳಲಿಲ್ಲ. ನಾನು ಬಂದು ಮಾಜರ್ ಮಾಡ್ತೇನೆ ಅಂತ ಹೇಳಿದಾಗ ನೀವು ಬರಲೇ ಇಲ್ಲ. ಅದನ್ನು ನಾನು ಕಾನೂನಿಗೆ ತಗೊಳ್ತೇನೆ ಕೈಯಲ್ಲಿ. ಅದಕ್ಕೂ ಕಾನೂನು ಉಂಟು. ಯಾಕೆ ಬರಲಿಲ್ಲ ಅಂತೇಳಿ ನಾನು ಅದನ್ನು ದಾಖಲಾತಿ ತಗೊಳ್ತೇನೆ. ಜಯ ಸಿಗದೇ ಇದ್ದರೆ ನಾನು ಪ್ರಾಣ ಬಿಡಲಿಕ್ಕಾದ್ರೂ ಸುತ್ತಾ ಇದ್ದೇನೆ. ಜಯ ಅನ್ನೊಂದು ಮಾಡಿ ತೋರಿಸಿದ್ದೆ ಹೋಗ್ತೇನೆ. ನಾನು ಓಡುವುದಿಲ್ಲ. ಒಂದು ಜಾಗಕ್ಕೆ ಕಣ್ಣಿಡಬೇಕಾದ್ರೆ, ಕಾಲಿಡಬೇಕಾದ್ರೆ ಮೊದಲಾಗಿ ಅಲ್ಲಿನ ಇಡೀ ನಾನು ಹಿಸ್ಟ್ರಿಯನ್ನು ತಿಳ್ಕೊಂಡೇ ಮಾತಾಡುವಂಥದ್ದು. ನಾನು ಇಡೀ ಹಿಸ್ಟ್ರಿಯನ್ನೇ ನಿಮ್ಮ ಹತ್ರ ಬಾಯ್ಬಿಡ್ತೇನೆ, ನಿಮ್ಮಲ್ಲೇ ಬಾಯ್ಬಿಡ್ತೇನೆ, ನೀವು ಅಧಿಕಾರಿ ಹತ್ರ ಬಾಯ್ಬಿಡ್ತೇನೆ. ನೀವು ಮಾಡಿದಂಥ ತಪ್ಪನ್ನು ಹೇಳ್ತಿದ್ದೆ ನೋಡಿ. ಮಾಜರ್ ಮಾಡಲೇಬೇಕು. ಆರೋಪಿ ನಿಮ್ಮಲ್ಲಿ ಬಂದಾಗ ಒಬ್ಬರೇ ಬರಲಿ, ಇಬ್ಬರೇ ಬರಲಿ, ಆರೋಪಿ ಬಂದನು ಕರೆದುಕೊಂಡು ಬಂದು
ಯಾರಾದರೂ ಅಲ್ಲಿ ಲೋಕಲ್ ಇರುವಂಥ ಜನರಲ್ಲಿ ಇದು ಪ್ಲೇಸ್ ಕರೆಕ್ಟಾ, ಗಣೇಶ ಕೊಟ್ಟಂಥ ಕಂಪ್ಲೇಂಟ್ ಇದು ಕರೆಕ್ಟಾ ಅಂತೇಳಿ ನೀವು ಮಾಡಬೇಕಿತ್ತು. ನೀವು ಮಾಡಲಿಲ್ಲ. ಇನ್ನೂ ಮಾಡ್ತೇನೆ ನಾನು, ಇನ್ನೂ ಪುನಃ ನಾನು ಮಾಡ್ತೇನೆ. ನನಗೆ ಇವತ್ತಪ್ಪರ ನಾಳೆಗೆ ಯಾರ ಬೆಂಬಲ ಇಲ್ಲದೆ ನಿಮ್ಮಲ್ಲಿ ಬಂದು ನಾನು ಕಾನೂನು, ಸಂವಿಧಾನದಲ್ಲಿ ಏನು ಕಾನೂನು ಉಂಟೋ ಅದನ್ನು ಕೇಳಿ ಪುನಃ ಓಪನ್ ಮಾಡಿ ನೀವು ಬಂದು ಇಲ್ಲಿ ಮಾಜರ್ ಮಾಡಲೇಬೇಕು. ಅದಕ್ಕೆ ಎಷ್ಟು ವರ್ಷ ಮೊನ್ನೆ ಒಂದು ದಾಖಲಾತಿ ಸಿಕ್ಕಿದೆ ಬನಗಟ್ಟೆಯಲ್ಲಿ, 2 ವರ್ಷ ಹಿಂದೆ ಕೇಸ್ ಆದಂಥದ್ದು ಮೊನ್ನೆ ಬಂದು ಹೇಳ್ಕೊಂಡು ಹೋಗಿದ್ದಾರೆ. ಅದಕ್ಕೆ ಕಾಲಾವಕಾಶ ಉಂಟು. ಯಾವ ಕಾಲದಲ್ಲಿ ಬೇಕಾದರೂ ಯಾವುದು ದಾಖಲಾತಿ, ಈಗ ದೌರ್ಜನ್ಯ ಕೆಲಸ 11ನೇ ಇಸ್ವಿ ಆದದ್ದು ಇವತ್ತು 25ನೇ ಇಸ್ವಿಗೂ ಅವರು ಎತ್ಕೊಂಡಿದ್ದಾರೆ. ಅದಕ್ಕೆ ಇನ್ನೂ ಕಾಲ ಉಂಟು. ಮರಿಬೇಕಾದ್ರೆ ನಮ್ಮಂಥವ್ರು ಸತ್ತು ಹೋದ್ರೆ ಮಾತ್ರ ಮರಿಬೋದು. ಆದರೆ ನಾವು ಸತ್ತರೂ ನಮ್ಮ ಬೆಂಬಲವಾಗಿ ಇನ್ನೊಬ್ಬರು ಹುಟ್ತಾರೆ. ಒಬ್ಬರು ಹೋದರೆ ಮತ್ತೊಬ್ಬರು ಹುಟ್ತಾರೆ. ಅದಕ್ಕೆ ಬೆಂಬಲವಾಗಿ ನಿಲ್ಲಲಿಕ್ಕೆ. ಸೌಜನ್ಯ ಬಗ್ಗೆ ಒಂದೇ ಅಲ್ಲ, ನಾನು ಇಲ್ಲಿ ನಡೆಯುವಂಥ ದೌರ್ಜನ್ಯ, ಇದು ರೇಪ್ ಕೇಸು, ಹಾಗೆ ವಿದ್ಯಾರ್ಥಿನಿಯರ ಮಾಡುವಂಥ ಈ ಕೊಲೆ, ಒಳ್ಳೆಯ ಒಂದು ವಿದ್ಯಾರ್ಥಿನಿ ಆದರೆ ಅವ್ರನ್ನ ಕೊಲೆ ಮಾಡಿಸುವಂಥದ್ದು, ಇದೆಲ್ಲ ಮಾಡುವಂಥದ್ದು ದುಡ್ಡಿರುವವರು ನಿಮ್ಮ ಕೈವಾಡದಿಂದ ಮಾಡುವಂಥದ್ದು ಅಂತ ಹೇಳಲಿಕ್ಕೆ ನೇರ ಹೇಳ್ತೇನೆ ನಾನು. ನಿಮ್ಮ ಅಧಿಕಾರ ಕೈವಾಡ ಇಲ್ಲದೆ ಯಾವ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಯಾವುದೇ ಕಳ್ಳರನ್ನು ನಡಿಬೇಕಾದ್ರೆ ನಾನು ದಾಖಲಾತಿ ಹೇಳಿದ್ನಲ್ಲ, ನಮ್ಮಂಥವ್ರನ್ನೆಲ್ಲ ಬಂದು ಇಲ್ಲಿ ಚೆಕ್ ಮಾಡಿ ಯಾರ ಮನೆಯಲ್ಲಿ ಏನುಂಟು ಅಂತೇಳಿ. ನಿಮ್ಮಲ್ಲಿ ಬ್ರಹ್ಮ ಸ್ಟೇಷನಲ್ಲಿ 7-3 ಕೇಸ್ ಉಂಟು. ಒಂದು ಅವ್ರಿಗೆ ಇದ್ದಾರೋ ಇಲ್ಲ ಗೊತ್ತಿಲ್ಲ, ಕೇಸ್ ಉಂಟು. ಜನ ಹಿಡ್ಕೊಂಡು ಹೋಗುವಾಗ ಫೋನ್ ಮಾಡಿದರೆ ಜನ ಹಿಡ್ಕೊಂಡು ಹೋಗಿ ಬಂದು 1 ತಿಂಗಳ ಮೇಲೆ ಇಲ್ಲಿ ಅವನ ಮನೆ, ಇಲ್ಲಿ ಅವನ ಮನೆ, ಆ ಶೆಟ್ರ ಮನೆ ಥರ ತಗೊಂಡು ಅವ ಒಂದು 3-6 ತಿಂಗಳ ಹೋಗಿ ಕಟ್ಟದಲ್ಲಿ ಉಳ್ಕೊಂಡು ಊರಿಗೆ ಬಂದಿದ್ದಾನೆ. ಅದಕ್ಕಿಲ್ಲ, ಅದು ಮುಚ್ಚಿ ಹೋಯ್ತು. ನಂದು ಮಾತ್ರ ನಿಮ್ಮ ಮುಚ್ಚಿ ಹೋಗೋದಿಲ್ಲ. ನನ್ನ ಕಾನೂನು ನಿಮ್ಮಲ್ಲಿ ಮುಚ್ಚಲಿಕ್ಕೆ, ನೀವು ಇಲ್ಲಿ ರಿಟೈರ್ಡ್ ಆಗಿ ಹೋದರೂ ಸಹ ನಿಮ್ಮಲ್ಲಿ ಮುಚ್ಚಿ ಹೋಗ್ಲಿಕ್ಕೆ ಆಗೋದಿಲ್ಲ. ನನಗೆ ಕೊಟ್ಟಂಥ ಲಕ್ಷ್ಮೀನಾರಾಯಣ ಎಸ್.ಐ ಮುಂಚಿತವಾಗಿ ಯಾವ ರೀತಿಯಲ್ಲಿ ಮಾತಾಡಬೇಕು, ಯಾವ ಆಫೀಸಲ್ಲಿ ಹ್ಯಾಂಗೆ ಮಾತಾಡಬೇಕು ಅಂತ ಹೇಳಿ ಕೊಟ್ಟು ಅವರು ಇವತ್ತು CID ಇನ್ಸ್ಪೆಕ್ಟರ್ ಆಗಿದ್ದಾರೆ. ಹಾಗೆ ಅವರೀಗ ರಿಟೈರ್ಡ್ ಆಗಿರ್ಬೋದು. ಅವರು ಕೊಟ್ಟ ನ್ಯಾಯ ನೀತಿ ಇವತ್ತು ಅವರನ್ನು ನೆನೆಯುತ್ತೇನೆ. ಹಾಗೆ ಅಂಬೇಡ್ಕರ್ ಸಂವಿಧಾನದಲ್ಲಿ ಯಾವ ರೀತಿಯಲ್ಲಿ ಬರ್ತಿದ್ದಾರೋ ಅದೇ ಮಾಡಿಕೊಂಡು ನಾನು ಹೋಗ್ತೇನೆ. ಯಾವ ರಾಜಕೀಯ ಬರಲಿ, ಯಾವ ಹುಲಿ ಬರಲಿ, ಯಾವ ಸಿಂಹ ಬರಲಿ, ಯಾರನ್ನು ಬಂದರೂ ನ್ಯಾಯ ಇದ್ದರೆ ಜಯ ಸಿಗ್ತದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಾನು ಏನಾದರೂ ತಪ್ಪು ಮಾತಾಡಿದ್ದರೆ ಜನರಿಗಾಗಿ ನಾನು ಹೇಳುವಂಥದ್ದು, ಇದು ಜನರೆಲ್ಲ ತಿಳ್ಕೊಳ್ಳಿ ಅಂತ ಹೇಳುವಂಥ ಮಾತು. ಏನಾದರೂ ನನ್ನ ಇದರಲ್ಲಿ ತಪ್ಪಿದರೆ ಕೂಡಲೇ ನನ್ನನ್ನು ಅರೆಸ್ಟ್ ಮಾಡಲಿಕ್ಕೆ ನೀವೆಲ್ಲ ಬೆಂಬಲ ಬನ್ನಿ. ಯಾಕೆ ನಮ್ಮ ಜನರಿಗೆ ನಾನು ಒಳ್ಳೆಯದಾಗುವುದನ್ನು ಹೇಳುವುದು, ಒಳ್ಳೆಯದಾಗುವುದನ್ನೇ ಮಾಡುವುದು. ಇನ್ನು ಹೆಸರು ಬಿಡುವಾಗ ಎಲ್ಲ ಪ್ರತಿಯೊಂದು ದಾಖಲೆಯನ್ನು ಎಲ್ಲ ದಾಖಲೆಯನ್ನು ನಾವು ಬರೀ ತೋರಿಸೋದು ಬಿಟ್ಟರೆ, ಇವತ್ತು 10 ಜನ ಮಾಧ್ಯಮದನು ಹೇಳುವಾಗ ಸುಬ್ರಹ್ಮಣ್ಯ ದೇವಸ್ಥಾನ, ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಹೇಳ್ತಾನೆ, ರಾಮ ಮಂದಿರವನ್ನು ಹೇಳ್ತಾನೆ, ಧರ್ಮಸ್ಥಳದ ದೇವರ ಹೆಸರು ಹೇಳೋದಿಲ್ಲ. ಏನು ಧರ್ಮಸ್ಥಳದ ದೇವಸ್ಥಾನ ಇಲ್ವಾ? ಅದನ್ನು ಹೇಳಬೇಕಿತ್ತು, ಇವನು ಮಾಧ್ಯಮದಲ್ಲಿ ಹೇಳಬೇಕಿತ್ತು. ನೀವು ಧರ್ಮಸ್ಥಳಕ್ಕೂ ಹೋಗೋದಿಲ್ಲ ಕೇಳಬೇಕಿತ್ತು. ನೀವು ಮಂದಿರದ ದೇವಸ್ಥಾನ ಇಲ್ಲಿದ್ದ ಮಂಜುನಾಥ ದೇವಸ್ಥಾನವೂ ಮುಳುಕಿ ಹೋಗಿದೆ ಅಂತ ಕೇಳಬೇಕಿತ್ತು ಇವ ಮಾಧ್ಯಮದನು. ಅವ ಪ್ರಶ್ನೆ ಕೇಳಿದಾಗ ನೀವು ಸುಬ್ರಹ್ಮಣ್ಯಕ್ಕೆ ಹೋಗ್ತೀರಿ, ಅಯೋಧ್ಯೆಗೆ ಹೋಗ್ತೀರಿ, CD ಬಾಬು ಅಲ್ಲಿ ಹೋಗ್ತೀರಿ, ಮತ್ತು ರಾಘವೇಂದ್ರ ಸ್ವಾಮಿಯಲ್ಲಿ ಹೋಗ್ತೀರಿ, ಶಬರಿಮಲೆ ಹೋಗ್ತೀರಿ, ಈ ಧರ್ಮಸ್ಥಳ ದೇವ್ರ ಹೆಸರು ಇಲ್ವಾ? ಮಾಧ್ಯಮದಲ್ಲಿ ಇಲ್ವಾ? ಅವ್ರ ಹತ್ರ ಇಲ್ವಾ? ಮಾಧ್ಯಮದಲ್ಲಿ ಕೇಳಬೇಕು. ಧರ್ಮಸ್ಥಳಕ್ಕೆ ಹೋಗಿದ್ದೀರಾ ಕೇಳಬೇಕಿತ್ತು. ಇದು ತಪ್ಪೇ. ಮಾಧ್ಯಮದ ಇದು ತಪ್ಪೇ. ಎಲ್ಲ ದೇವರ ಹೆಸರು ಹೇಳುವಾಗ ಈ ಮಂಜುನಾಥನ ದೇವರ ಹೆಸರು ಯಾಕೆ ಹೇಳೋದಿಲ್ಲ? ಇಲ್ಲಿ ಮಂಜುನಾಥನ ಸುದ್ದಿ ಹೇಳಿದ್ಕೊಳ್ಳೆ ಏನು ಅವ್ರಿಗೆ ಸರಿಯಾಗಿ ಕೊಡ್ತಿ ರೌಡಿತನ ಮಾಡ್ಕೊಂಡು ಉಳ್ಕೊಳ್ಳಿ ಬರುವಂಥದ್ದು ಏನು? ಅವ್ರ ಮೇಲೆ ರೆಪ್ಪರ್ ಹಾಕೋದಂತ ಏನು? ಯಾಕೆ ಮುಂದುವರ್ಸಲಿಕ್ಕೆ ಕಾನೂನಾಗಿ ಉಂಟು, ಸಂವಿಧಾನದಲ್ಲಿ ಕಾನೂನಾಗಿ ಉಂಟು. ಯಾವುದೇ ಎದುರಾದಿಗಳು ಬಂದಾಗ ಕೇಸನ್ನು ರಿಟ್ ಹಾಕಿದಾಗ ಅವರನ್ನು ಸ್ವಲ್ಪ ಟೈಮ್ ಮಾತ್ರ ಅದನ್ನು ತಡೆಗಟ್ಟಲೇಬೇಕು. ಅದೇ ರೀತಿಯಲ್ಲಿ ನ್ಯಾಯ ಸಿಗ್ತದೆ. ದೌರ್ಜನ್ಯ ಕೇಸು ಹಾಗೂ ಅವ ಹೇಳಿದಂಥ ವಕೀಲ ವೀರೇಂದ್ರ ಹೆಗಡೆ ಪಾರ್ಟಿ ಆದಂಥ ವಕೀಲರು ಹೇಳಿದಂಥ ಮುಖಂಡನ ಹೇಳಿದಂಥ 3240 ಮಂದಿಯನ್ನು ನಾವು ಕರಿಬೇಕಂತೇಳಿ ಅದಕ್ಕೂ ನ್ಯಾಯ ಸಿಗ್ತದೆ. ಕೇವಲ ದೌರ್ಜನ್ಯ ಬಗ್ಗೆ ಅಲ್ಲ ನಾವು ಹೋರಾಟ ಕೊಡುವಂಥ ನಮ್ಮ ಕರ್ನಾಟಕದಲ್ಲಿ ಅಲ್ಲ, ನಮ್ಮ ಇಡೀ ಇಂಡಿಯಾದಲ್ಲಿ ಏನು ತಪ್ಪಾಗ್ತದೋ ಅದು ಎಲ್ಲರಿಗೂ ಶಿಕ್ಷೆ ಸಿಗಬೇಕಂತ ಹೇಳ್ತೇನೆ. ನಾನು ತಪ್ಪು ಮಾಡಿದ್ದು ನನಗೂ ಶಿಕ್ಷೆ ಸಿಗಬೇಕಂತ ಹೇಳ್ತೇನೆ.
ನಾನು ಎಲ್ಲ ನಿಷ್ಠೆಯಲ್ಲಿದ್ದೇನೆ. ನನ್ನ ಎಲ್ಲ ಆಫೀಸರು ನನ್ನ ಆತ್ಮೀಯರೇ. ಅವರಿಗೆ ಕಾನೂನು ನಾನು ಏನು ಮಾತಾಡ್ತಾನೋ ಅದು ಸರಿ ಉಂಟು ಅಂತೇಳಿ ಅವರ ಗಮನದಲ್ಲೇ ಉಂಟು. ಆದರೆ ಅವರಿಗೆ ಬೇಕಾಗುವಂಥದ್ದು ಬೇರೆ, ಅವರಿಗೆ ಹೆಸರು ಮಾಡುವಂಥದ್ದಿಲ್ಲ. ಹೆಸರು ಮಾಡಿದ ವ್ಯಕ್ತಿಗಳನ್ನೆಲ್ಲ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ. ಇವರೊಂದು 5 ವರ್ಷ ಬಾಳ್ತಾರಲ್ಲ ಈ ರಾಜಕೀಯ ವ್ಯಕ್ತಿಗಳು, 5 ವರ್ಷ, ಅದನ್ನ 2 ವರ್ಷ ಆಯಿತು, ಇನ್ನೊಂದು 3 ವರ್ಷ ಇತ್ತು. ಇವರನ್ನು ಇದು ಮಾಡಿಬಿಟ್ರೆ ಈಗ ನಮ್ಮ ಭಾವ ಹೇಳ್ರ ಸಾಕಂತೇಳಿ. ಯಾಕಂದರೆ ಅಷ್ಟೊಂದು ಜಾಸ್ತಿ ಮಾಡ್ಬೋದು, ಸ್ವಲ್ಪ ಮಾಡ್ಬೋದು, 5 ನಿಮಿಷ 10 ನಿಮಿಷ ಅದೆಲ್ಲ 5 ನಿಮಿಷ 10 ನಿಮಿಷ ಮಾಡಿದ್ರೆ ಅರ್ಧ ಕಟ್ ಮಾಡಿದಾಗ ಅವ್ರು ಕೇಳ್ತಾರೆ, ನಿಮ್ಗೆ ಅರ್ಧಕ್ಕೆ ನಿಮಗೆ ಅಂತ ಗಂಟಲು ಮುಚ್ಚಿ ಹೋಯ್ತಾ, ನಿಮ್ಮ ಅರ್ಧ ದಾಖಲಾತಿ ಮಾತ್ರ ಕೊಟ್ಟಿದ್ದೀರಿ, ಇನ್ನೊಂದು ಅರ್ಧ ದಾಖಲೆ ಮತ್ತೆ ಪುನಃ ತಾನೆ ಅಂತ. ನೀವು 1 ಸಲ ಸ್ಟೇಷನ್ ಹೋಗೋದು 4 ಸಲ ಹೋಗ್ತೀರಿ. ನೀವು ಮಾಹಿತಿ ಬೇಕು, ಕ್ಲೀನ್ ಇರಬೇಕು. ಒಂದೇ ಯಾವುದೇ ಒಂದು ಕೆಲಸಕ್ಕೆ ಹೋದಾಗ ಒಂದೇ ದಿನ ಆಗಬೇಕು, 10 ಸಲ ಆಗಬಾರ್ದು. ಒಂದೇ ಸಲ ಹೋದಾಗ ಆ ಕೆಲಸ ಕ್ಲಿಯರಾಗಿ ಬರಬೇಕು. ನಿಮಗೆ ಒಪ್ಕೊಳ್ತೇನೆ, ಒಂದೊಂದೇ ತಗೊಂಡು ಬಿಟ್ಟು ಗತಿಗೆ ಆಗೋದಲ್ಲ. ಇದೆಲ್ಲ ಇದು ನಡುವಾಗ ನಿಮಗೇನಾಗ್ತದೋ ಗೊತ್ತಿಲ್ಲ ಭಾವ. ನಮಗೆ ಈಗ ನೋಡಿ ದನಕ್ಕೆ ಹೋಗ್ತಾ ಉಂಟು, ಹಸು ಅಂತ ಹೇಳಿದ್ರೆ ಅದಕ್ಕೆ ಸತ್ಯವನ್ನೇ ಗೊತ್ತಾಗ್ತಾ ಉಂಟು. ನಿಮ್ಮ ಸತ್ಯವನ್ನು ಹೇಳ್ತಾ ಅಂತೇಳಿ ದನಕ್ಕೆ ಹೋಗ್ತದೆ. ಇದಕ್ಕೆ ನಂಬಿಕೆ ಇರೋದಿಲ್ಲ. ಎಷ್ಟೋ ಜನ ನಮ್ಮ ಧರ್ಮ ನಡೆಯೋದಿಲ್ಲ, ನ್ಯಾಯ ನಡೆಯೋದಿಲ್ಲ ಅಂತೇಳಿ ನಡೀತದೆ. ಇನ್ನು ಮುಂದೆ ನಾನು ಹೋರಾಟ ಕೊಡುವುದು ನಿಲ್ಲುವುದೇ ಇಲ್ಲ. ನನ್ನ ಪ್ರಾಣ ಇರುವ ತನಕ ನಾನು ಹೋರಾಟ ಕೊಡುವಂಥದ್ದೇ. ನಾಳೆ ನಾಡ್ದೇ ಬಂದು ನಾಳೆಗೆ ಬರ್ತೇನೆ. ನನಗೆ ರಿಸಿಪ್ಟನ್ನು ಕೊಡಬೇಕು. ಅದೇ ರೀತಿಯಲ್ಲಿ ಇಲ್ಲಿ ಹಾಜರು ಮಾಡಬೇಕು. ಕಾನೂನು ಯಾವ ರೀತಿ ಜೈ ಆಗ್ತದೋ ಅದು ಮತ್ತೆ ನೋಡುವ. ನಿಮಗೆ ಮತ್ತೆ ಗೊತ್ತಾಗ್ತದೆ. ನೀವು ಇಲ್ಲಿಂದ ರಿಟೈರ್ ಹೋಗಿದ್ದು ನಿಮ್ಮ ನಂಬರ್ ತೊಗೊಳ್ತೇನೆ, ನಿಮಗೆ ಫೋನ್ ಮಾಡಿ ನಾನು ಹೇಳ್ತೇನೆ ಯಾರಿಗೆ ಜಯ ಸಿಗ್ತದೆ ಅಂತೇಳಿ. ಇದೇ ಹೇಳಿದಂಥ ಲಕ್ಷ್ಮೀನಾರಾಯಣ ಹೇಳಿದಂಥ ಮಾತೇ ಇದೆ, ನಿನ್ನ ಬಗ್ಗೆ ಜಯ ಆಗ್ತದೆ, ನೀನು ನ್ಯಾಯದಲ್ಲಿದ್ದೀಯಾ, ನೀನು ಸತ್ಯದಲ್ಲಿದ್ದೀಯಾ, ಕೋಟೇಜರಿದ್ದರೂ ಆಗೋದಿಲ್ಲ ಅಂತೇಳಿ ಹೇಳಿದಂಥ ಮಾತು ಇವತ್ತು ಮರೆಯುವುದಿಲ್ಲ. ನನ್ನ ಉಸಿರಿರೋ ತನಕ ಅವರು ನನ್ನ ಮರೆಯುವುದಿಲ್ಲ ಅಂತ ಹೇಳ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಎಲ್ಲಿಯಾದರೂ ಹೆಚ್ಚಿಗೆ ಮಾತಾಡಿದಲ್ಲಿ ಕ್ಷಮಿಸಬೇಕು. ನ್ಯಾಯ ಇದ್ದಲ್ಲಿ ನನಗೆ ವೋಟ್ ಮಾಡಿ ನನ್ನನ್ನು ಮುಂದೆ ಹೋಗಲಿಕ್ಕೆ ಮತ್ತು ದಾರಿ ಮಾಡಿಕೊಡಿ. ಮುಳ್ಳಿರುವಂಥ ಜಾಗನೆಲ್ಲ ಬಿಡಿಸಿ ಕೊಡ್ತಾ ಹೆದ್ದಾರಿ ಮಾಡಿಕೊಡಿ ಅಂತ ಹೇಳ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ, ಒಂದೇ ಮಾತರ.